ಪಂಬನ್ ದ್ವೀಪದಲ್ಲಿ ಇಲ್ಲಿಯವರೆಗೂ ರಾಮನಾಥ ಸ್ವಾಮಿ ದೇವಾಲಯ ಫೇಮಸ್ ಆಗಿತ್ತು. ಇನ್ನು ಮುಂದೆ ಇದರ ಜೊತೆಗೆ ಪಂಬನ್ ಲಿಫ್ಟ್ ಸೇತುವೆ ಹೆಸರುವಾಸಿ ಆಗಲಿದೆ. ಶಿಥಿಲಗೊಂಡಿದ್ದ ಪಾಕ್ ಜಲಸಂಧಿ ಸೇತುವೆಗೆ ನ್ಯೂ ಟಚ್ ನೀಡಿದ್ದು ಪ್ರಾಯೋಗಿಕ ಸಂಚಾರವು ಯಶಸ್ವಿಯಾಗಿದೆ. ತಮಿಳುನಾಡಿನ ರಾಮನಾಥಪುರಂ ಪ್ರದೇಶದಲ್ಲಿ ಪಂಬನ್ ದ್ವೀಪದಲ್ಲಿ ರಾಮೇಶ್ವರ ಸ್ವಾಮಿ ದೇವಾಲಯ ಫೇಮಸ್. ಇದರ ಜೊತೆಗೆ ಈಗ ಲಂಬವಾಗಿ ತೆರೆದಿರುವ ಪಂಬನ್ ಸಿ ಬ್ರಿಡ್ಜ್ ವಿಶ್ವದಲ್ಲಿ ಹೆಸರುವಾಸಿಯಾಗೋಕೆ ಸಜ್ಜಾಗಿದೆ. ಹೌದು, ಭಾರತದ ನೆಲದಿಂದ ರಾಮೇಶ್ವರ ದ್ವೀಪವನ್ನು ಸಂಪರ್ಕಿಸೋಕೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ನಿರ್ಮಿಸಿರುವ ಪಂಬನ್ ಲಿಫ್ಟ್ ಸೇತುವೆ ಉದ್ಘಾಟನೆಗೆ ಸಜ್ಜಾಗಿದೆ. ಉದ್ಘಾಟನೆ ಬಳಿಕ ರೈಲುಗಳು ಮಂಡಪಂ ಹಾಗೂ ಪಂಬನ್ ನಿಲ್ದಾಣಗಳ ನಡುವೆ ಈ ಸೇತುವೆ ಮೂಲಕ ಸಂಚಾರವನ್ನು ನಡೆಸಲಿದೆ. ದೇಶದ ಮೊದಲ ಲಿಫ್ಟ್ ಸೇತುವೆ ಉದ್ಘಾಟನೆಗೆ ಸಿದ್ಧತೆ. ಶೀಘ್ರವೇ ಲಂಬವಾಗಿ ತೆರೆಯಲಿರೋ ಸಿ ಬ್ರಿಡ್ಜ್ ಬಳಕೆಗೆ ಅನುವು. ಭಾರತ ಹಾಗೂ ಶ್ರೀಲಂಕಾ ನಡುವೆ ವ್ಯಾಪಾರ ಸಂಬಂಧ ಸುಧಾರಿಸೋಕೆ ಪಾಕ್ ಜಲಸಂಧಿ ಹಾದು ಹೋಗುವ ಈ ಪ್ರದೇಶದಲ್ಲಿ 1914ರಲ್ಲಿ ಬ್ರಿಟಿಷರಿಂದ ರೈಲ್ವೆ ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ಡಿಸೆಂಬರ್ 23, 2022ರವರೆಗೆ ರೈಲು ಸೇತುವೆಗಳು ಕಾರ್ಯನಿರ್ವಹಿಸ್ತಾ ಇತ್ತು. ಭಾರತದ ನೆಲದಿಂದ ರಾಮೇಶ್ವರ ದ್ವೀಪವನ್ನು ಸಂಪರ್ಕಿಸೋಕೆ ಅದೊಂದು ಮಾರ್ಗ ಇತ್ತು. 1964ರಲ್ಲಿ ಚಂಡಮಾರುತದಿಂದ ರೈಲು ಸಂಚಾರಕ್ಕೆ ನಿರ್ಮಿಸಿದ್ದ ಸೇತುವೆಗೆ ಹಾನಿಯಾಗಿತ್ತು. ನಂತರ ದುರಸ್ತಿಗೊಳಿಸಿ ರೈಲು ಮಾರ್ಗವನ್ನ ಮೀಟರ್ ಗೇಜ್ನಿಂದ ಬ್ರಾಡ್ ಗೇಜ್ಗೆ ಪರಿವರ್ತಿಸಲಾಗಿತ್ತು. 110 ವರ್ಷಗಳು ಆಗಿದ್ರಿಂದ ಅದರ ಪಕ್ಕದಲ್ಲೇ ಹೊಸ ಸೇತುವೆ ತಲೆ ಎತ್ತಿದೆ. ಹಳೆಯ ಸೇತುವೆಯಲ್ಲಿದ್ದ ಗೇಟ್ಗಳು ಮೇಲಕ್ಕೆ ಹೋಗಿ ದೋಣಿಗಳ ಸಂಚಾರಕ್ಕೆ ಮುಕ್ತವಾಗೋಕೆ 44 ನಿಮಿಷ ಬೇಕಿತ್ತು. 2022ರ ಡಿಸೆಂಬರ್ನಲ್ಲಿ ಮುಚ್ಚಲಾಗಿತ್ತು. ಈಗ ಹೊಸ ಪಂಬನ್ ರೈಲು ಸೇತುವೆ ನಿರ್ಮಾಣದಿಂದ ದಕ್ಷಿಣ ರಾಮೇಶ್ವರಂ ಪ್ರಯಾಣ ಇನ್ನಷ್ಟು ಸುಲಭವಾಗಿದೆ. ಪಾಕ್ ಜಲಸಂಧಿ ಎಂದೇ ಗುರುತಿಸಲಾಗಿರೋ ಈ ಸ್ಥಳದಲ್ಲಿ ಇದೀಗ 2.10 ಕಿಲೋಮೀಟರ್ ಉದ್ದದ ಹೊಸ ಸೇತುವೆಯನ್ನ 531 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಲಂಬವಾಗಿ ತೆರೆದುಕೊಳ್ಳೋ ದೇಶದ ಮೊದಲ ಸೇತುವೆ ಇದಾಗಿದೆ. ಈ ಸೇತುವೆ ಮೇಲೆ ರೈಲಿನ ಪ್ರಾಯೋಗಿಕ ಸಂಚಾರವು ಯಶಸ್ವಿಯಾಗಿದೆ. ಸ್ಪೇನ್ ಹಾಗೂ ಜರ್ಮನಿ ತಂತ್ರಜ್ಞಾನವನ್ನು ಬಳಸಿ ಲಂಬವಾಗಿ ತೆಗೆದುಕೊಳ್ಳುವ ಸೇತುವೆಯನ್ನ ಭೂಭಾಗದಿಂದ 60 ಮೀಟರ್ ದೂರದಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಲಿಫ್ಟ್ ಅಳವಡಿಕೆಯೇ ಸೇತುವೆಯ ವಿಶೇಷ. ಪಂಬನ್ ಲಿಫ್ಟ್ ಸೇತುವೆ ವಿಶೇಷತೆ ಏನು? ರೈಲ್ವೆ ವಿಕಾಸ್ ನಿಗಮ ಲಿಮಿಟೆಡ್ ಸುಮಾರು 531 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರೋ ಈ ಸೇತುವೆ 2.10 ಕಿಲೋಮೀಟರ್ ಉದ್ದವಿದೆ. ಲಂಬವಾಗಿ ತೆರೆಯುವ ಸೀ ಬ್ರಿಡ್ಜ್ ಇದಾಗಿದ್ದು, ಸಮುದ್ರದಲ್ಲಿ ಹಡಗುಗಳ ಚಲನೆಯನ್ನ ಗಮನದಲ್ಲಿಟ್ಟುಕೊಂಡು ಇದನ್ನ ವಿನ್ಯಾಸ ಮಾಡಲಾಗಿದೆ. ಈ ಸೇತುವೆಯನ್ನ 110 ವರ್ಷಗಳ ಹಿಂದೆ ಬ್ರಿಟಿಷರು ನಿರ್ಮಿಸಿದ ಹಳೆಯ ಸೇತುವೆಗೆ ಸಮಾನಾಂತರವಾಗಿ ನಿರ್ಮಿಸಲಾಗಿದೆ. ಪಾರಂಪರಿಕ ಹಳೆಯ ಸೇತುವೆಗಿಂತ ಭಿನ್ನವಾಗಿದ್ದು 72.5 ಮೀಟರ್ ಉದ್ದದ ಸಂಪೂರ್ಣ ಗಿರ್ಡರ್ ಲಂಬವಾಗಿ ತೆರೆದುಕೊಂಡು ಹಡಗುಗಳು ಸಂಚರಿಸೋಕೆ ಅನುವು ಮಾಡಿಕೊಡ್ತಾ ಇದೆ. ಹಳೆಯ ಸೇತುವೆ ಎರಡೂ ಬದಿಗಳಲ್ಲಿರುವ ಗಿರ್ಡರ್ಗಳು ಚಿಟ್ಟೆಯ ರೆಕ್ಕೆಗಳಂತೆ ತೆರೆದುಕೊಳ್ತಾ ಇದ್ವು. 72.5 ಮೀಟರ್ ಉದ್ದ, 16 ಮೀಟರ್ ಅಗಲ ಹಾಗೂ 550 ಟನ್ ತೂಕ ಇರೋ ಲಿಫ್ಟ್ ಸ್ಪ್ಯಾನ್ ಸ್ವಯಂಚಾಲಿತವಾಗಿ 117 ಮೀಟರ್ ಎತ್ತರದವರೆಗೆ ತೆರೆದುಕೊಳ್ಳುತ್ತೆ. ಇದರಲ್ಲಿ ಅಳವಡಿಸಿರುವ ತಾಂತ್ರಿಕ ಸಾಮರ್ಥ್ಯದಿಂದಾಗಿ ಈ ಸೇತುವೆ ಸ್ಪೇನ್ನ ಕೆಲವು ಸೇತುವೆಗಳಂತೆ ಕಾರ್ಯನಿರ್ವಹಿಸುತ್ತೆ. ಈ ಸೇತುವೆ ಮೇಲೆ ಗಂಟೆಗೆ 75 ಕಿಲೋಮೀಟರ್ ವೇಗದಲ್ಲಿ ರೈಲುಗಳು ಸಂಚರಿಸಬಹುದು. 333 ಪಿಲ್ಲರ್ಗಳನ್ನು ಸಮುದ್ರದ ಮಧ್ಯದಲ್ಲಿ ನಿರ್ಮಿಸಲಾಗಿದೆ. ಲಿಫ್ಟ್ ಸ್ಪ್ಯಾನ್ ಹಾಗೂ ರೈಲ್ವೆ ಟ್ರ್ಯಾಕ್ 660 ಟನ್ ತೂಕ ಇದೆ. ವಿದ್ಯುತ್ ಸಹಾಯದಿಂದ 5 ನಿಮಿಷ 30 ಸೆಕೆಂಡ್ಗಳಲ್ಲಿ ಮೇಲಕ್ಕೆ ಎತ್ತರಿಸಿ ಕೆಳಭಾಗದಲ್ಲಿ ಮೀನುಗಾರಿಕೆಯ ಬೃಹತ್ ದೋಣಿಗಳು ಹಾಗೂ ಕರಾವಳಿ ಕಾವಲು ಪಡೆ ಮತ್ತು ಸರಕು ಸಾಗಣೆ ದೋಣಿಗಳು ಸಂಚರಿಸೋಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಸೇತುವೆ ಬಾಳಿಕೆ ಅವಧಿ 100 ವರ್ಷ ಅಂತ ಅಂದಾಜಿಸಲಾಗಿದೆ. ನಂತರ ನಿರ್ವಹಣೆ ಮಾಡಿದ್ರೆ ಇನ್ನೂ ಹಲವು ವರ್ಷ ಸೇತುವೆ ಸುಭದ್ರವಾಗುತ್ತೆ. ಪಂಬನ್ ಸೇತುವೆಯನ್ನ ಸಮುದ್ರದಲ್ಲಿ ನಿರ್ಮಿಸಿರುವುದರಿಂದ ತುಕ್ಕು ಹಿಡಿಯೋದನ್ನ ತಡೆಯೋಕೆ ಪಾಲಿಸಿಲೋಕ್ಸಿನ್ ಬಣ್ಣವನ್ನ 2 ಪದರಗಳಲ್ಲಿ ಬಳಸಲಾಗಿದೆ. ಸೇತುವೆಗೆ ತುಕ್ಕು ನಿರೋಧಕ ಉಕ್ಕು ಬಳಸಲಾಗಿದೆ. ಅಪಾಯದ ಎಚ್ಚರಿಕೆ ನೀಡೋಕೆ ಸೆನ್ಸಾರ್ ಅಳವಡಿಸಲಾಗಿದೆ. ಇದರಿಂದ ಗಾಳಿಯ ವೇಗ ಪತ್ತೆಗೆ ಸಾಧ್ಯವಾಗಲಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.